ಪ್ರಜ್ವಲ್ ಪೆನ್ ಡ್ರೈವ್ ಪ್ರಕರಣದಲ್ಲಿ ಸರ್ಕಾರದ ವಿರುದ್ಧ ಅನುಮಾನ ಮುಟ್ಟಿಸುವ ರೀತಿಯಲ್ಲಿ ಕೆಲವೊಂದಷ್ಟು ಆಡಿಯೋ ಕ್ಲಿಪ್ಪಿಂಗ್ಗಳನ್ನು ಹೊರ ಹಾಕಿದ್ರು ದೇವರಾಜೇಗೌಡ. ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ರಾಡಿ ಕೂಡ ಆಗ್ತಾ ಇದೆ. ಇದರಲ್ಲಿ ಡಿಕೆಶಿ ಕೈವಾಡ ಇಲ್ಲ ಅನ್ನೋದಾದ್ರೆ ಸಾಬೀತುಪಡಿಸಲಿ. ಡಿಕೆಶಿಗೆ ಬಿಜೆಪಿ ಮುಖಂಡ ದೇವರಾಜೇಗೌಡ ಸವಾಲನ್ನ ಹಾಕಿದ್ದಾರೆ. ವಿಧಾನಸೌಧದ ಗಾಂಧಿ ಪ್ರತಿಮೆ ಬಳಿ ಬಹಿರಂಗ ಚರ್ಚೆಗೆ ಇನ್ವೈಟ್ ಮಾಡಿದ್ದಾರೆ. ಅಲ್ಲೇ ಆಡಿಯೋ ರಿಲೀಸ್ ಮಾಡೋಣ ಅಂತ ಕೂಡ ಹೇಳಿದ್ದಾರೆ. ವಕೀಲ ದೇವರಾಜೇಗೌಡ ಒಂದು ಬಾಂಬನ್ನು ಸಿಡಿಸಿದ್ರು. ಈ ಹಿಂದೆ ಯಾವ ಪೆನ್ ಡ್ರೈವ್ ಹಾಸನದಾದ್ಯಂತ ಇಡೀ ಎಲ್ಲ ಕಡೆ ಸರ್ಕ್ಯುಲೇಟ್ ಆಗೋದಕ್ಕೆ ಕಾರಣ ರಾಜ್ಯದ DCM DK ಶಿವಕುಮಾರ್ ಹಾಗೂ ಕಾಂಗ್ರೆಸ್ ಕಾರಣ ಅನ್ನೋ ನಿಟ್ಟಿನಲ್ಲಿ ಮಾತನಾಡಿದರು. ಅದಾದ ಬಳಿಕ ಒಂದಷ್ಟು ಬೆಳವಣಿಗೆಗಳಾಗಿದ್ದಾವೆ. ಕಾಂಗ್ರೆಸ್ನ ಕೆಲವೊಂದಿಷ್ಟು ಮಂದಿ ಮುಗಿಬಿದ್ದಿದ್ದಾರೆ. ಇಲ್ಲ, ಈ ಒಂದು ಪೆನ್ ಡ್ರೈವ್ ಹೊರಗೆ ಬರೋದಕ್ಕೆ ಕಾರಣ ದೇವರಾಜೇಗೌಡ, ಅವರ ಬಳಿಯೇ ಪೆನ್ ಡ್ರೈವ್ ಇದ್ದಿದ್ದು ಅನ್ನೋ ನಿಟ್ಟಿನಲ್ಲಿ ಕಾಂಗ್ರೆಸ್ ನಾಯಕರು ಇದೀಗ ದೇವರಾಜೇಗೌಡರ ಮೇಲೆ ಆರೋಪವನ್ನು ಮಾಡ್ತಿದ್ದಾರೆ. ಈ ಬಗ್ಗೆ ಮಾತಾಡಲಿಕ್ಕೆ ವಕೀಲ ದೇವರಾಜೇಗೌಡ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಸರ್, ತಮ್ಮ ನಿನ್ನೆಯ ಆರೋಪಕ್ಕೆ ತಾವು ಬಿಟ್ಟಂಥ ಸಾಕ್ಷಿಗೆ ಇವತ್ತು ಕಾಂಗ್ರೆಸ್ನ ಕೆಲವೊಂದಿಷ್ಟು ನಾಯಕರು ಮಾತನಾಡ್ತಿದ್ದಾರೆ. ಇಲ್ಲ, ಪೆನ್ ಡ್ರೈವ್ ಇದ್ದಿದ್ದು ದೇವರಾಜೇಗೌಡ ಹತ್ರ, ಹೀಗಾಗಿ ಅವರೇ ಬಿಟ್ಟಿರೋದು ಅನ್ನೋ ನಿಟ್ಟಿನಲ್ಲಿ ಮಾತನಾಡ್ತಿದ್ದಾರೆ. ನಾನು ಕೆಲವು ಆಡಿಯೋ ಕ್ಲಿಪ್ ರಿಲೀಸ್ ಮಾಡಿದೆ. ಪೆನ್ ಡ್ರೈವ್ ಯಾರ್ತ ಇದೆ ಅಂತಂತೇಳಿ ಶಿವರಾಮೇಗೌಡರು ಹೇಳಿದಾರಲ್ಲ. ಎರಡನೇದಾಗಿ ಪೆನ್ ಡ್ರೈವ್ ದೇವರಾಜೇಗೌಡರ ತಲೆ ಇತ್ತು, ಅವರೇ ಬಿಟ್ಟಿರ್ಬೋದು ಅನ್ನೋದಕ್ಕೆ ಉತ್ತರ ನೆನ್ನೆ ಕೊಟ್ಟಾಯ್ತು ನಾನಲ್ಲಿ. ಈಗಾಗಲೇ ಮೊನ್ನೆ DK ಶಿವಕುಮಾರ್ ಅವರು ಕೂಡ ಒಂದು ವಿಡಿಯೋ ಕೂಡ ರಿಲೀಸ್ ಮಾಡಿದ್ರು. ಅಲ್ಲಿ ನಾನು ಹೇಳೋದಲ್ಲಿ ಎಲ್ಲರಿಗೂ ಒಂದೇ ಒಂದು ಮಾತು ಹೇಳೋದಲ್ಲಿ, ತಾವು ಸಿದ್ಧರಾಗಿದ್ದಕ್ಕೆ ನಾವು ಸಿದ್ಧವಾಗಿದ್ದೀವಿ. ನಾವೀಗ ಅಲ್ಲಿ ನಾವು ಶಸ್ತ್ರಸಜ್ಜಿತವಾಗಿ ಬರ್ತೀವಿ ನಾವಲ್ಲಿ. ಅದಕ್ಕೆ ನೀವು ಸಿದ್ಧರಾಗಿದ್ದೀವಿ. ಅಲ್ಲಿ ದೇವರಾಜೇಗೌಡ, ಬ್ಲ್ಯಾಕ್ ಮೇಲ್ ದೇವರಾಜೇಗೌಡ ಮತ್ತು ಇನ್ನೇನು ಬೇರೆ ಬೇರೆ ಪದ ಬಳಕೆ ಮಾಡಿ ಕಾಂಗ್ರೆಸ್ ನಾಯಕರೆಲ್ಲ ಮಾತನಾಡ್ತಾ ಇದ್ದಾರೆ. ಅದಕ್ಕೆ ಉತ್ತರವನ್ನು ನಾನು ಬರೀ ಇಲ್ಲಿ ಮಾತಾಡಿದ ಸಾಲದು, ಅಲ್ಲಿ ದಾಖಲೆ ಸಮೇತ ಬಿಡ್ತೀನಿ ನಾನಲ್ಲಿ. ಬಟ್ ಅವತ್ತು ನಾನು ದಾಖಲೆ ಬಿಟ್ಟರೆ ಅವತ್ತಲ್ಲಿ ತಾವು ರಾಜಕೀಯದಿಂದ ಖಾಲಿ ಮಾಡಬೇಕಾದ ಪರಿಸ್ಥಿತಿ ನಿರ್ಮಾಣ ಆಗ್ತದಲ್ಲಿ, ಅದರಲ್ಲಿ ಎರಡನೇ ಮಾತಿಲ್ಲ. ಅಲ್ಲಿ ಇವತ್ತು ಮಂಡ್ಯ MLA ರವಿ ಗಣಿಗ ಅವರು ಮಾತನಾಡಿದ್ದಾರೆ. ಈ ಒಂದು ಪೆನ್ ಡ್ರೈವನ್ನು ಹೊರಬರೋದಕ್ಕೆ ನೀವು ಮತ್ತು ಹಾಸನದ ಮಾಜಿ ಶಾಸಕರು ಇಬ್ಬರು ಕೇಳಿ ಷಡ್ಯಂತ್ರವನ್ನು ಮಾಡಿ ಪೆನ್ ಡ್ರೈವ್ ಹೊರಗೆ ಬಿಟ್ಟಿದ್ದೀರಾ ಅನ್ನೋ ನಿಟ್ಟಿನಲ್ಲಿ ಮಾತನಾಡಿದ್ದಾರೆ. ಮತ್ತು ಕಾಂಗ್ರೆಸ್ಸು ಕೂಡ ಅದೇ ರೀತಿಯಾಗಿ ಟ್ವೀಟನ್ನು ಸಹ ಮಾಡಿದೆ. ಈಗ ರವಿ ಗಣಿಗ ಹಾಸನಕ್ಕೆ ಬಂದಿದ್ದ, ಅವನು ಶಾಸಕ ಆಗಿರೋದಲ್ಲಿ ಮಂಡ್ಯದಲ್ಲಿ, ಪೆನ್ ಡ್ರೈವ್ ಸ್ಟಾರ್ಟ್ ಆಗಿರೋದಲ್ಲಿ ಹಾಸನದಲ್ಲಿ. ಸೊ ಅಂದರೆ ಗಣೇಶ್ವರಕ್ಕೂ ಅವನಿಗೂ ಸಂಬಂಧ ಇದೆ ಅಂತ ಆಯ್ತಲ್ಲಿ. ಈಗ ಪೆನ್ ಡ್ರೈವ್ ಎಲ್ಲಿತ್ತು, ಎಲ್ಲಿ ಹೋಗಿದೆ ಅಂತ ಅವನಿಗೆ ಗೊತ್ತು ಅಂತ ಅಂದರೆ ಕಾಂಗ್ರೆಸ್ ಪಕ್ಷದಲ್ಲಿ ಚರ್ಚೆ ಆಗಿದೆ ಅಂತ ಆಯ್ತಲ್ಲಿ ಇಲ್ಲಿ, ಹೌದಲ್ವಾ? ಈಗ ಪೆನ್ ಡ್ರೈವ್ ಇರೋದು ಗಣೇಶಪುರ ಮತ್ತು ಹಾಸನ ಜಿಲ್ಲೆಯಲ್ಲಿ ಅಂತ ಅಂದಮೇಲೆ ಅಲ್ಲಿ ಮಂಡ್ಯದವ್ರು ಮಾತಾಡ್ತಾರೆ ಅಂದರೆ ಮಂಡ್ಯಗೂ ಸಂಬಂಧ ಇರಲೇಬೇಕಲ್ವ ಅಲ್ಲಿ. ಹಾಗಾಗಿ ನಮ್ಮ ಹಾಸನದ ಶಾಸಕರು ಹೇಳ್ತಾ ಇದ್ದಾರೆ, ನೀವು ಮಂಡ್ಯ ಶಾಸಕ ಅಲ್ಲ ಇನ್ವಾಲ್ವ್ ಆಗಿರೋದು ಮಾಜಿ ಶಾಸಕರು. ಮೊದಲು ಅವರು ಒಂದು ಒಂದು ಪಕ್ಷದಲ್ಲಿ ಅವರಲ್ಲ, ಆ ತತ್ವ ಸಿದ್ಧಾಂತ ಕಲ್ತ್ಕೊಳ್ಳೋಕೆ ಕೇಳಿ. ಅಲ್ಲಿ ಪ್ರೀತಮ್ ಗೌಡ್ರ ಹತ್ರ ಹೋಗಿ ಒಂದು 2 ತಿಂಗಳು 6 ತಿಂಗಳು ಪಾಠ ಕಲಿಯೋಕೆ ಕೇಳಿ ಅವ್ರಿಗೆ. ಆಗ ಒಂದು ಪಕ್ಷದಲ್ಲಿದ್ದರೆ ಯಾವ ಥರ ಇರಬೇಕು ಅಂತ ಪಾಠ ಕಲಿಸ್ಕೊಡ್ತಾರೆ ಅವರು. ಹಾಗಾಗಿ ಪ್ರೀತಮ್ ಗೌಡ್ರ ಮೇಲೆ ಹೇಳೋಷ್ಟು ಯೋಗ್ಯತೆ, ನೈತಿಕತೆ ಯಾರಿಗೂ ಇಲ್ಲ ಅವ್ರಿಗೆ. ನಿನ್ನೆ ಈ ಒಂದು ಅಂದರೆ ತಾವು ಮತ್ತು DKಶಿ ಅವರ ನಡುವಿನ ಮಧ್ಯಸ್ಥಿಕೆಯಾಗಿ ಶಿವರಾಮೇಗೌಡ ಇದ್ದರು, ಎಲ್ಲರೂ ಶಿವರಾಮೇಗೌಡ ಅಂತ. ನಿನ್ನೆ ಪಬ್ಲಿಕ್ TV ಜೊತೆ ಮಾತನಾಡ್ತಾ ಎಲ್ಲರೂ ಶಿವರಾಮೇಗೌಡ ಹೇಳ್ತಿದ್ರು, ಇಲ್ಲ ಆತನಿಗೆ ಹಣದ ಅವಶ್ಯಕತೆ ಇತ್ತು, ಹೀಗಾಗಿ ಬರ್ತಿದ್ದ ಆತ, ಏನೋ ಇದರಲ್ಲಿ ಉಪಯೋಗ ಪಡ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಪಡ್ತಿದ್ದ. ನಾವು ಈ ವಿಡಿಯೋವನ್ನು ಹೊರಗಡೆ ಬಿಟ್ಟಿಲ್ಲ, ಆತನೇ ಬಿಟ್ಟಿರೋದು. 10 ಬಾರಿ ನನ್ನ ಹತ್ರ ಬಂದಿದ್ದ ಅನ್ನೋ ನಿಟ್ಟಿನಲ್ಲಿ ಮಾತನಾಡೋದು. ಈಗ ಒಂದು ನಾಲಿಗೆನೋ ಇಲ್ಲ ಬೇರೆ ಏನೋ ಅಂತ ಹೇಳ್ಬೇಕಾಗ್ತದೆ. ಇಲ್ಲಿ ವಯಸ್ಸಿನಲ್ಲಿ ದೊಡ್ಡವರು ಮತ್ತು ಮಾತಿನಲ್ಲಿ ಮಿತಿ ಇರಬೇಕಲ್ಲಿ. ಈಗ ನನ್ನ ಒಟ್ಟು ಆಸ್ತಿ ಎಷ್ಟು ಡಿಕ್ಲೇರ್ ಮಾಡ್ಕೊಂಡಿದ್ದೀನಿ ನಾನೀಗ. ಶಿವರಾಮೇಗೌಡರು ದಯಮಾಡಿ ನಾನು ಅಫಿಡೇವಿಟ್ ತೆಗೆದು ನೋಡಿ. ಅಲ್ಲಿ ನಾನು ಭಿಕ್ಷಿಕ ಅಲ್ಲ ರೀ. ನಿಮ್ಮ ಥರ ಎಲ್ಲಿ ಬೇಕಲ್ಲಿ ಬ್ರೋಕರ್ ಕೆಲಸ ಮಾಡ್ಕೊಂಡು ಅವ್ರ ವಿರುದ್ಧ ಮಧ್ಯೆ ಮೀಡಿಯೇಟರ್ ಕೆಲಸ ಮಾಡ್ಕೊಂಡು ಜೀವನ ಮಾಡೋ ಅವಶ್ಯಕತೆ ನನಗಿಲ್ಲ. ಶಿವರಾಮೇಗೌಡ್ರೆ, ವೃತ್ತಿಯಲ್ಲಿ ನಾನು ವಕೀಲರಿದ್ದೀನಿ. ನಾನಲ್ಲಿ ಯುಕ್ತಿಯಲ್ಲೂ ಕೂಡ ನಿಮ್ಮನ್ನು 1000 ಪಟ್ಟು ಮೀರಿಸುವಷ್ಟು ಶಕ್ತಿ ಭಗವಂತ ಕೊಟ್ಟಾನೆ. ಆ ಯುಕ್ತಿಯನ್ನು ನಾನು ಒಳ್ಳೇದಕ್ಕೆ ಉಪಯೋಗಿಸ್ಕೊತೀನಿ, ಈ ಬೇರೆ ಬಕೆಟ್ ಹಿಡಿಯೋ ಕೆಲಸಕ್ಕೆ ಉಪಯೋಗಿಸ್ಕೊಳ್ಳೋಕ್ಕಿಲ್ಲ. ಹಾಗಾಗಿ ನಿಮ್ಮ ನೈತಿಕತೆ, ನಿಮ್ಮ ಗುಣ ಎಲ್ಲ ಗೊತ್ತಾಗಿದೆ ಅಲ್ಲಿ ಜನಕ್ಕೆ. ನೀವು ಭಾರತೀಯ ಜನತಾ ಪಕ್ಷದ ಒಬ್ಬ ಸದಸ್ಯನಾಗಿದ್ಕೊಂಡು ಕಾಂಗ್ರೆಸ್ ಪಕ್ಷದ ಎಂಜಿಲ್ ನಾಯಿ ಥರ ಕೆಲಸ ಮಾಡ್ತಾ ಇದ್ದೀರಲ್ಲ, ಅದು ನಿಮಗೆ ಅನ್ವಯಿಸ್ತದಲ್ಲಿ. ಹಾಗಾಗಿ ನಿಮ್ಮ ಮಾತು ನಿಮಗೆ ಅದು ಅನ್ವಯಿಸ್ತದೆ. ಅದರಲ್ಲಿ ಬ್ಲ್ಯಾಕ್ ಮೇಲ್ ದೇವರಾಜೇಗೌಡ ಅಂತ ಹೇಳಿ ನಿನ್ನೆ ಒಂದು ಸ್ಯಾಂಪಲ್ ಟ್ರೇಲರ್ ಬಿಟ್ಟಂಗಿತ್ತು, ಆಡಿಯೋ ಅಷ್ಟೇ. ಪೂರ್ಣ ಬಿಟ್ರೆ ರಾಜೀನಾಮೆ ಕೊಡಬೇಕಾದಂತ ಪರಿಸ್ಥಿತಿ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಇನ್ನೂ ಪಿಕ್ಚರ್ ಬಾಕಿ ಹೇ ಅಂತ ಹೇಳ್ದಂಗೆ ಆಯ್ತು. ಇನ್ನೂ ಕೂಡ ಈ ಇಡೀ ನಡೀತಾ ಇರುವಂತ ಏನ್ ಪಿಕ್ಚರ್ ನಡೀತಾ ಇದೆ, ಇದರಲ್ಲಿ ಬಹಳ ಬಹಳ ಬಾಕಿ ಇದೆ. ಕ್ಲೈಮ್ಯಾಕ್ಸ್ ಇನ್ನೂ ಬಹಳ ದೊಡ್ಡದಾಗಿದೆ ಅಂತ ಕಾಣಿಸ್ತಾ ಇದೆ. ನೋಡೋಣ ಏನೇನಿದೆ. ಒರಿಜಿನಲ್ ಇನ್ನೂ ಪೂರ್ಣ ಪ್ರಮಾಣದಲ್ಲಿ ಆಡಿಯೋ ಎಲ್ಲ ಆಚೆ ಬಂದ್ರೆ ಯಾರ್ಯಾರಿಗೆ ಬುಡಕ್ಕೆ ಏನೇನು ಬೆಂಕಿ ಹತ್ಕೊಳ್ಳುತ್ತೋ.